ಶೂಟ್ ಇದೆ, ಇಲ್ಲ ಲೇಟ್ ನೈಟ್ ಆಯಿತು ಪ್ಯಾಕಿಂಗು, ನಂಗೆ ರೆಸ್ಟ್ ಬೇಕು. ಸೊ ಅದಕ್ಕೆ ಕೋಪ ಬಂದಾಗ ಗಿಲ್ಬಿಡು. ಅದಕ್ಕೆ ಬಿಟ್ಬಿಟ್ಟು ಹೋಗಿ 4 ತಿಂಗಳು ಒಳಗೆ ಹೋಗಿರೋದು. ನಾನು ಯಾವಾಗ ವ್ಯಕ್ತಿ ನೋಡಿದಾಗ ಅಂದ್ಕೊಳ್ಳೋದು, ಯಾಕೆ ಇಷ್ಟು ಕಾಮ್ ಇವರು, ಏನು ಮಾತಾಡಲ್ಲ. ಸರ್ ನಮಸ್ತೆ. ಸರ್ ಯಾವ ಒಂದು ವಿಚಾರ ನಿಮಗೆ ಅವ್ರು ಬಿಗ್ ಬಾಸ್ ಒಳಗಡೆ ಮಾಡಿದ್ದು ತುಂಬ ಖುಷಿ ಕೊಡು. ನಿಮ್ಮಿಂದ ಕಿಚನ್ ಚಪ್ಪಾಳೆ ತಗೊಂಡಿದ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅವ್ರ ಫ್ಯಾಮಿಲಿ ಬಂದಿದ್ದಾರಾ? ಅಣ್ಣ ನಮಸ್ತೆ ಅಣ್ಣ. ದಯವಿಟ್ಟು ಪರಿಚಯ ಮಾಡ್ಕೊಬಿಡಿ. ನಮಸ್ತೆ ಅಣ್ಣ, ನಾನು ಅವ್ರ ತಮ್ಮ ರಾಜೇಶ್ ಗೌಡ ಅಂತ. ನನ್ನ ವೈಫ್ ಶ್ವೇತಾ. ಶ್ವೇತಾ ಅವರೇ ನಮಸ್ತೆ. ನಮ್ಮ ತಾಯಿ. ಅಮ್ಮ ನಮಸ್ತೆ. ವೇದಿಕೆಗೆ ಸ್ವಾಗತ. ಮಗ ಪವನ್ ಕೀರ್ತಿ. ವೆಲ್ಕಮ್ ಸರ್. ಅವನು ಏನು ಓದೋದು ನೀವು? ಸೆಕೆಂಡ್ PU ಇದೆ. ಸೆಕೆಂಡ್ PUC. ಹೇಗೆ ನಡೀತದೆ ಸರ್ ಎಜುಕೇಶನ್? ಇಟ್ಸ್ ಗುಡ್. ಓಕೆ. ಹೇಗೆ ಅನ್ನಿಸ್ತಾ ಇತ್ತು ಸರ್ ನಿಮ್ಮ ಅಮ್ಮ ಅವರ ಆ ತಾಳ್ಮೆ, ಮೌನ, ಪ್ರೀತಿಯ ಮಾತುಗಳು, ಆ ನಗು, ಎಲ್ಲರೂ ನಗಿಸ್ಲೇಬೇಕು ಅನ್ನೋ ಒಂದು ಹಠ, ಹೇಗೆ ಅನ್ನಿಸ್ತಾ ಇತ್ತು? ಸರ್ಪ್ರೈಸಿಂಗ್. ಸ್ವಲ್ಪ ತುಂಬಾನೇ ಮಜಾ ಮಾಡ್ತಾರಮ್ಮ. ನೀವು ಮನ್ಸಿರ್ಬೇಕಲ್ಲ, ಎನಿ ಕಾಸ್ಟ್ ವಾಪಸ್ ಮನೆಗೆ ಬಂದು ಯೋಚನೆ ಮಾಡಿದ್ರು ಕೆದಕ್ ಮಾಡಿದೆವ್ರನ್ನ ಇದೆ. ನಾನು ಸೈಲೆಂಟ್ ಆಗಿರ್ಬೇಕು ಅಲ್ವೇ? ಅಮ್ಮವ್ರಿಗೆ ಕೊಡಿ. ಅಣ್ಣ ಮ್ಯಾಚ್ ಆಡೋಣ. ಒಂದು ಆಡಿ, ನೀನು ಗುರು ಮೇಲಾಡಿ, ನೀವಿಬ್ರು ಕೆಳದಾಡಿ. ಸೋತ್ಬಿಟ್ರಾ? ನನಗೆ ಬೇಕಿರೋದು ಒಂದೇ ಒಂದು ಸರಿ ಚೆನ್ನಾಗಿ ಆಡಿ ಗೆಲ್ಲಬೇಕು. ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ನೀನಿನ ಬೆಸ್ಟ್ ಇಲ್ಲ ಸರ್, ನಾವು ಖಂಡಿತ ಗೆಲ್ತೀವಿ ಸರ್. ಸಜ್ಜಾಗಿದ್ದ